ವಿದ್ಯಾರ್ಥಿಗಳೇ, ಹಿಂದಿನ ಸೆಷನಲ್ಲಿ ನಾವು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅದರಲ್ಲಿ ಬರುವಂತಹ ಕಾನ್ಸೆಪ್ಟ್ ಡೈಮೆನ್ಷನ್ಸ್ ಆಫ್ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಈ ಕಾನ್ಸೆಪ್ಟ್ ಬಗ್ಗೆ ಹಿಂದಿನ ಕ್ಲಾಸಲ್ಲಿ ಈಗಾಗಲೇ ಓದಿದ್ವಿ. ಅದರ ಮುಂದುವರಿದ ಭಾಗ ದ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಹ್ಯಾಸ್ ಸರ್ಟೈನ್ ಕ್ಯಾರೆಕ್ಟರಿಸ್ಟಿಕ್ಸ್. ಗ್ರಾಮೀಣ ನಿರುದ್ಯೋಗವು ಒಳಗೊಂಡಿರುವಂತಹ ಕೆಲವೊಂದು ಲಕ್ಷಣಗಳು. The rural unemployment has certain characteristics. First one is the availability of employment in the country has not kept pace with the increase in the labor force. ಅಂದರೆ ದೇಶದಲ್ಲಿ ಉದ್ಯೋಗದ ಲಭ್ಯತೆಯು ಕಾರ್ಮಿಕ ಬಲದ ಹೆಚ್ಚಳದಷ್ಟು ವೇಗವನ್ನು ಹೊಂದಿಲ್ಲ. ಅಂದರೆ ಕಾರ್ಮಿಕರ ಸಂಖ್ಯೆ ತುಂಬ ವೇಗವಾಗಿ ಹೆಚ್ಚುತ್ತಾ ಇದೆ, ಆದರೆ ಉದ್ಯೋಗದ ಬೆಳವಣಿಗೆ ಕಡಿಮೆ ಇದೆ ಅಂತಂದು. ಎರಡನೇದಾಗಿ ದ ಪ್ರಪೋರ್ಷನ್ ಆಫ್ ಲೇಬರ್ ಡಿಪೆಂಡಿಂಗ್ ಆನ್ ದ ವೇಜ್ ಪೇಯ್ಡ್ ಎಂಪ್ಲಾಯ್ಮೆಂಟ್ ಈಸ್ ಇನ್ಕ್ರೀಸಿಂಗ್. ಕಾರ್ಮಿಕರ ಪ್ರಮಾಣವು ಕೂಲಿ ವೇತನ ಉದ್ಯೋಗವನ್ನು ಅವಲಂಬಿಸಿ ಹೆಚ್ಚುತ್ತಿದೆ ಅಂತಂದು. ಮೂರನೇದಾಗಿ there is a growing casualization of wage paid laborers. ವೇತನ ಪಾವತಿಸುವ ಕಾರ್ಮಿಕರ ಸಾಂದರ್ಭಿಕತೆ ಹೆಚ್ಚುತ್ತಾ ಇದೆ. ವೇತನವನ್ನು ಪಾವತಿಸುತ್ತಿರುವಂತಹ ಕಾರ್ಮಿಕರ ಸಾಂದರ್ಭಿಕತೆ ಅನ್ನೋದು ಹೆಚ್ಚುತ್ತಾ ಇದೆ ಅಂತ. ನಾಲ್ಕನೇದಾಗಿ ದ ಲೇಬರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಆಫ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ಈಸ್ ಡಿಕ್ಲೈನಿಂಗ್. ಕೃಷಿ ಕ್ಷೇತ್ರದ ಕಾರ್ಮಿಕರ ಹೀರಿಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಡೈಮೆನ್ಷನ್ಸ್ ಆಫ್ ರೂರಲ್ ಅನ್ಎಂಪ್ಲಾಯ್ಮೆಂಟ್. In India, rural unemployment, including underemployment, unemployment and underemployment is large in its absolute incidence, persistent rather than cyclical. Also, the high incidence of poverty among the rural poor has resulted due to unemployment, including the low earnings or wages in self or wage employment. ಭಾರತದಲ್ಲಿ ನಿರುದ್ಯೋಗ ಸೇರಿದಂತೆ ಗ್ರಾಮೀಣ ಅರೆ ಉದ್ಯೋಗವು ಅದರ ನಿರಪೇಕ್ಷ ಆಘಾತದಲ್ಲಿ ದೊಡ್ಡದಾಗ್ತಾ ಇದೆ. ಅಲ್ಲದೆ ಗ್ರಾಮೀಣ ಬಡವರಲ್ಲಿ ಹೆಚ್ಚಿನ ಬಡತನವು ನಿರುದ್ಯೋಗದಿಂದಾಗಿಯೇ ಸೃಷ್ಟಿಯಾಗ್ತಿದೆಯ. ಇದು ಕಡಿಮೆ ಗಳಿಕೆ ಅಥವಾ ಸ್ವಯಂ ವೇತನ ಅಥವಾ ಕೂಲಿ ಉದ್ಯೋಗಿಗಳನ್ನು ಒಳಗೊಂಡಿದೆ. The bulk of unemployment is in rural areas where agriculture and agriculture-based activities are the mainstay of life. As these operations are seasonal, rural India also suffer from seasonal unemployment. Also,
with high incidence of underemployment, marginal productivity of surplus labor as to a great extent remained now low. During the 1970s and 1980s, employment has grown at about 2.2% per year. But owing to a faster growth of the labor force, the backlog of unemployment has increased. ಹೆಚ್ಚಿನ ನಿರುದ್ಯೋಗವು ಗ್ರಾಮೀಣ ಪ್ರದೇಶದಲ್ಲಿ ಇರುವುದನ್ನು ನಾವು ಕಾಣಬಹುದು. ಕೃಷಿ ಮತ್ತು ಸಂಬಂಧಿ ಚಟುವಟಿಕೆಗಳು ಗ್ರಾಮೀಣ ಜನರಿಗೆ ಮುಖ್ಯ ಜೀವನದ ಆಧಾರಗಳಾಗಿವೆ. ಈ ಕಾರ್ಯಾಚರಣೆಗಳು ಋತುಮಾನ ಆಧಾರಿತವಾಗಿರುವುದರಿಂದ ಗ್ರಾಮೀಣ ಭಾರತವು ಋತುಮಾನ ನಿರುದ್ಯೋಗದಿಂದ ಬಳಲುತ್ತಾ ಇದೆ. ಅಲ್ಲದೆ ಅರೆ ಉದ್ಯೋಗದ ಹೆಚ್ಚಿನ ಸಂಭವದೊಂದಿಗೆ ಹೆಚ್ಚುವರಿ ಕಾರ್ಮಿಕರ ಸೀಮಾಂತ ಉತ್ಪಾದಕತೆಯು ಕಡಿಮೆ ಆಗ್ತಾ ಇದೆ. 1970 ಮತ್ತು 80ರ ದಶಕದಲ್ಲಿ ಉದ್ಯೋಗವು ವರ್ಷಕ್ಕೆ 2.2% ಬೆಳವಣಿಗೆಯಾಗಿದೆ. ಆದರೆ ಕಾರ್ಮಿಕ ಬಲದ ಬೆಳವಣಿಗೆ 2.5%. ಈ ವ್ಯತ್ಯಾಸದಿಂದಾಗಿ ನಿರುದ್ಯೋಗದ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. In 1990, it was estimated that there existed a backlog of 9 million unemployed agricultural laborers. This is based on two assumptions. First one is 3/4 of 16 million unemployed are in rural areas, and second is 2/3 among the rural unemployment are the agricultural laborers. The 7th plan assumed that the backlog of unemployment would be reduced to 8.2 million compared with 9.2 million at the end of the 6th plan. The 7th plan hoped to create additional jobs to the tune of 40 million standard persons year. The seriousness of the situation can be understood from the fact that between 1961 to 1988, the total unemployment in the organized sector increased from 12 million to 26 million, while additions to the labor force have been of the order of 175 to 200 million. Here again, it is the service sector which contributed the most. ಸಾವಿರದ 1990ರಲ್ಲಿ 9 ದಶಲಕ್ಷ ನಿರುದ್ಯೋಗಿ ಕಾರ್ಮಿಕರು ಇರುವುದಾಗಿ ಅಂದಾಜು ಮಾಡಲಾಗಿದೆ. ಇದು
ಎರಡು ಊಹೆಗಳನ್ನು ಆಧರಿಸಿದೆ. ಮೊದಲನೇದಾಗಿ 16 ಮಿಲಿಯನ್ ನಿರುದ್ಯೋಗಿಗಳಲ್ಲಿ 4/3 ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಮತ್ತು ಎರಡನೇದಾಗಿ ಗ್ರಾಮೀಣ ನಿರುದ್ಯೋಗಿಗಳಲ್ಲಿ 2/3 ಜನರು ಕೃಷಿ ಕಾರ್ಮಿಕರಾಗಿದ್ದಾರೆ. ಹಾಗೂ 7ನೇ ಯೋಜನೆ 1985ರಿಂದ 90ರವರೆಗೆ. 6ನೇ ಯೋಜನೆಯ ಕೊನೆಯಲ್ಲಿ 9.2 ಮಿಲಿಯನ್ ನಿರುದ್ಯೋಗ ಇತ್ತು. ಇದು 7ನೇ ಯೋಜನೆಯಲ್ಲಿ 8.2 ಮಿಲಿಯನ್ಗೆ ಕಡಿಮೆಯಾಗಿದೆ. 7ನೇ ಯೋಜನೆಯಂತೆ 40 ಮಿಲಿಯನ್ ಜನರಿಗೆ ಹೆಚ್ಚುವರಿ ಉದ್ಯೋಗಾವಕಾಶಗಳನ್ನು ಒದಗಿಸುವಂತಹ ಆಶಯವನ್ನು ಇಟ್ಟುಕೊಳ್ಳಲಾಗಿತ್ತು. 1961 ಮತ್ತು 1988ರ ನಡುವೆ ಸಂಘಟಿತ ವಲಯದಲ್ಲಿ ಒಟ್ಟು ಉದ್ಯೋಗವು 12 ದಶಲಕ್ಷದಿಂದ 20 ದಶಲಕ್ಷಕ್ಕೆ ಏರಿಕೆಯಾಗಿದೆ. ಮತ್ತು ಕಾರ್ಮಿಕ ಬಲಕ್ಕೆ ಆದಂತಹ ಸೇರ್ಪಡೆ 175ರಿಂದ 200 ದಶಲಕ್ಷದ ಕ್ರಮದಲ್ಲಿದೆ. ಇದರಿಂದಾಗಿ ನಿರುದ್ಯೋಗದ ಗಂಭೀರತೆಯನ್ನು ನಾವು ತಿಳಿಯಬಹುದು. ಇಲ್ಲಿ ಸೇವಾ ವಲಯವು ಹೆಚ್ಚಿನ ಕೊಡುಗೆಯನ್ನು ನೀಡಿರುವುದನ್ನು ನಾವು ಕಾಣಬಹುದು. In 1985, it was estimated that 37% of population was below poverty line. This meant that 273 million people, that means 55 million households, were poor. However, even in 1990, it was estimated that about 50 million households were below poverty line. Now even if the total one member of 2/3 of such households is chronically unemployed or underemployed, the total unemployment would be about 34 million, and most of them would be agricultural laborers. As a part of annual series in the 60th round of the NSSO, as an India survey on situations of unemployment and unemployment was conducted in January to June 2004 with a moderately large sample of households. The survey points out that the large rural urban and male female divide is not only literacy but also the employment and wage status. According to the survey, in the rural areas, about 66% of usually employed males and 84% of usually employed females were engaged in agricultural sector. In rural India, on an average per day, a male casual laborer earned rupees 56.53 and female casual laborers earned rupees 36.15, rupees
rupees 20.38 more than a female casual labor. ಸಾವಿರದ ಒಂಬೈನೂರ 61ರಿಂದ 88ರ ನಡುವೆ ಸಂಘಟಿತ ವಲಯದಲ್ಲಿ ಒಟ್ಟು ಉದ್ಯೋಗವು 12 ದಶಲಕ್ಷದಿಂದ 27 ದಶಲಕ್ಷಕ್ಕೆ ಏರಿಕೆಯಾಗಿದೆ. 1985ರಲ್ಲಿ ಜನಸಂಖ್ಯೆಯ 37% ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತಂದು ಅಂದಾಜು ಮಾಡಲಾಗಿದೆ. ಅಂದರೆ 273 ಮಿಲಿಯನ್ ಜನರು ಅಥವಾ 55 ಮಿಲಿಯನ್ ಕುಟುಂಬಗಳು ಬಡತನದ ರೇಖೆಯಿಂದ ಕೆಳಗಡೆ ವಾಸಿಸ್ತಾ ಇದ್ದಾರೆ. 1990ರಲ್ಲಿಯೂ ಸಹ ಸುಮಾರು 50 ಮಿಲಿಯನ್ ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗಿವೆ ಅಂತಂದು ಅಂದಾಜಿಸಲಾಗಿದೆ. ಈಗ ಅಂತಹ ಮನೆಗಳಲ್ಲಿ 2/3 ಸದಸ್ಯರು ಋತುಮಾನ ನಿರುದ್ಯೋಗಿಗಳಾಗಿದ್ದಾರೆ ಅಥವಾ ಅರೆ ಉದ್ಯೋಗಿಗಳಾಗಿದ್ದಾರೆ. ಹಾಗಾಗಿ ಒಟ್ಟು ನಿರುದ್ಯೋಗಿಗಳು ಸುಮಾರು 34 ಮಿಲಿಯನ್ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಕೃಷಿ ಕಾರ್ಮಿಕರಾಗಿದ್ದಾರೆ. NSSO ಸಂಸ್ಥೆಯ 60ನೇ ಸುತ್ತಿನ ವಾರ್ಷಿಕ ಸಮೀಕ್ಷೆಯಂತೆ ಉದ್ಯೋಗ ಮತ್ತು ನಿರುದ್ಯೋಗದ ಪರಿಸ್ಥಿತಿಯನ್ನು ಕುರಿತು ಅಖಿಲ ಭಾರತ ಸಮೀಕ್ಷೆಯನ್ನು 2004 ಜನವರಿಯಿಂದ ಜೂನ್ವರೆಗಿನ ಮಧ್ಯಮ ಪ್ರಮಾಣದ ಕುಟುಂಬಗಳಿಗೆ ನಡೆಸಲಾಯಿತು. ನಗರ, ಗ್ರಾಮೀಣ, ಗಂಡು, ಹೆಣ್ಣು ಈ ರೀತಿ ವಿಭಜಿಸಿ ಸಾಕ್ಷರತೆ, ಉದ್ಯೋಗ ಮತ್ತು ವೇತನಗಳನ್ನು ಪರಿಗಣಿಸಿ ಸಮೀಕ್ಷೆಯನ್ನು ಕೈಗೊಳ್ಳಲಾಯಿತು. ಈ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ಉದ್ಯೋಗದಲ್ಲಿರುವಂತಹ ಪುರುಷರಲ್ಲಿ 66% ಹಾಗೂ ಸಾಮಾನ್ಯ ಉದ್ಯೋಗದಲ್ಲಿರುವಂತಹ ಮಹಿಳೆಯರಲ್ಲಿ 84% ಜನರು ಕೃಷಿ ಕ್ಷೇತ್ರದಲ್ಲಿ ತೊಡಗಿದ್ದಾರೆ. ಗ್ರಾಮೀಣ ಭಾರತದಲ್ಲಿ ಸರಾಸರಿಯಾಗಿ ಒಂದು ದಿನಕ್ಕೆ ಪುರುಷ ಸಾಂದರ್ಭಿಕ ಕಾರ್ಮಿಕನು 53 ಪೈಸೆಗಳನ್ನು ಗಳಿಸಿದರೆ ಮಹಿಳಾ ಕಾರ್ಮಿಕರು 36.15 ರೂಗಳನ್ನು ಗಳಿಸ್ತಾರೆ. ಮತ್ತು ಪುರುಷ ಮತ್ತು ಮಹಿಳಾ ಕಾರ್ಮಿಕರ ಕೂಲಿಗಿರುವಂತಹ ವ್ಯತ್ಯಾಸ 20.38 ರು ಆಗಿದೆ. On the basis of current daily status during the reference period 1993-94 to 2004, unemployment rate for males increased from 5.6% to 9% in rural areas. Similarly, unemployment rate for females increased from 5.6% to 9.3%. The 11th plan rightly stated that generation of productive and gainful employment with decent working conditions on a sufficient scale to observe our growing labor force forms a critical element in the strategy for
achieving inclusive growth. The NSSO 55th round had shown the deceleration in the growth of employment from 2% per annum in the period of 1983-84 to 1993-94 to less than 1% per annum in the period of 1993-94 to 1999 to 2000. However, according to NSSO 61st round, employment growth increased from an annual rate of 0.98% in the period of 1993 to 1994 to 99-2000 to 2.89% in the period 2.89% in the period of 1999-2000 to 2004-5. ಪ್ರಸ್ತುತ ದೈನಂದಿನ ಸ್ಥಿತಿಯ ಆಧಾರದ ಮೇಲೆ 93-94ರಿಂದ 2004ರ ಅವಧಿಯಲ್ಲಿ ಪುರುಷ ನಿರುದ್ಯೋಗ ದರವು ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡ 5.6ರಿಂದ 9%ಗೆ ಏರಿಕೆಯಾಗಿದೆ. ಅದೇ ರೀತಿ ಮಹಿಳಾ ನಿರುದ್ಯೋಗದ ದರವು 5.6%ನಿಂದ 9.3%ಗೆ ಏರಿಕೆಯಾಗಿದೆ. 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012 ಹೇಳುವಂತೆ ನಮ್ಮ ಬೆಳೆಯುತ್ತಿರುವ ಕಾರ್ಮಿಕ ಬಲವನ್ನು ಹೀರಿಕೊಳ್ಳಲು ಸಾಕಷ್ಟು ಪ್ರಮಾಣದಲ್ಲಿ ಯೋಗ್ಯವಾದ ಕೆಲಸದ ಪರಿಸ್ಥಿತಿಗಳೊಂದಿಗೆ ಉತ್ಪಾದಕವಾದ ಮತ್ತು ಲಾಭದಾಯಕವಾದ ಉದ್ಯೋಗದ ಸೃಷ್ಟಿಯನ್ನು ಒಳಗೊಂಡ ಅಭಿವೃದ್ಧಿಯು ಕಾರ್ಯತಂತ್ರದಲ್ಲಿ ನಿರ್ಣಾಯಕವಾದಂತಹ ಅಂಶವಾಗಿದೆ ಅಂತ. NSSO ಸಂಸ್ಥೆಯ 55ನೇ ಸುತ್ತಿನ ಸಮೀಕ್ಷೆಯಂತೆ 1983-84ರಿಂದ 93-94ರ ಅವಧಿಯಲ್ಲಿ ಉದ್ಯೋಗದ ಬೆಳವಣಿಗೆಯು ವಾರ್ಷಿಕ ಶೇಕಡ 2%ನಿಂದ 93-94ರಿಂದ 2.2%ನಿಂದ 93-94ರಿಂದ 99-2000 ಈ ಅವಧಿಯಲ್ಲಿ 1%ಗೆ ಕಡಿಮೆಯಾಗಿದೆ. ಆದರೂ NSSO 61ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಉದ್ಯೋಗದ ಬೆಳವಣಿಗೆಯು 93-94ರಿಂದ 99-2000ದ ಅವಧಿಯಲ್ಲಿ ವಾರ್ಷಿಕ 0.98ರಷ್ಟು ಇದ್ದು 99-2000ದಿಂದ 2004-2005ರ ಅವಧಿಯಲ್ಲಿ 2.9ಕ್ಕೆ ಏರಿಕೆಯಾಗಿದೆ. ನೆಕ್ಸ್ಟ್, ಆಸ್ ಪರ್ ದ 1991 population census, the workforce participation defined as the proportion of both main plus marginal workers to total population has declined among males in rural India, excluding Jammu and Kashmir.
declined among males in rural India from 53.77% in 1981 to 52.50% in 1991. However, in the urban areas, it has remained more or less stable around 49%. On the other hand, the corresponding ratio among rural women has shown an upward trend from 23.6% in 1981 to 27.20% in 1991. Even in the urban areas, the women workforce participation rate showed an important, although quite modest, from 8.31% to 9.74% over the same period. Along with a decline in the work participation rate for males, the percentage of rural male workforce engaged in agriculture also fell from 79.22% to 78.09% between 1981 to 1991, probably because of increasing flows of labor from rural to urban areas. ಸಾವಿರದ 1991ರ ಜನಗಣತಿಯ ಪ್ರಕಾರ ಒಟ್ಟು ಜನಸಂಖ್ಯೆಯಲ್ಲಿ ಮುಖ್ಯ ಮತ್ತು ಕನಿಷ್ಠ ಅಥವಾ ಸೀಮಾಂತ ಕಾರ್ಮಿಕರನ್ನು ಒಳಗೊಂಡಂತೆ ಎಲ್ಲ ಕಾರ್ಮಿಕರ ಪ್ರಮಾಣ ಎಂದು ವ್ಯಾಖ್ಯಾನಿಸುವಂತಹ ಕಾರ್ಮಿಕರ ಒಂದು ಕಾರ್ಯಪಡೆಯ ಭಾಗವಹಿಸುವಿಕೆಯು ಗ್ರಾಮೀಣ ಪುರುಷರಲ್ಲಿ 1981ರಲ್ಲಿದ್ದ 53.77%ನಿಂದ 1991ರಲ್ಲಿ 54.5%ಗೆ ಇಳಿಕೆಯಾಗಿದೆ. ಆದರೂ ನಗರ ಪ್ರದೇಶಗಳಲ್ಲಿ ಇದು 49%ರಷ್ಟು ಅಂದರೆ ಹೆಚ್ಚು ಕಡಿಮೆ ಸ್ಥಿರವಾಗಿಯೇ ಉಳಿದಿದೆ. ಮತ್ತೊಂದು ಕಡೆ ಗ್ರಾಮೀಣ ಮಹಿಳೆಯರಲ್ಲಿ ಉದ್ಯೋಗದ ಭಾಗವಹಿಸುವಿಕೆಯ ಅನುಪಾತವು 1981ರಲ್ಲಿ 23.06ರಿಂದ 91ರಲ್ಲಿ 27.2ಕ್ಕೆ ಏರಿಕೆಯಾಗಿದೆ. ನಗರ ಪ್ರದೇಶಗಳಲ್ಲಿಯೂ ಸಹ ಮಹಿಳಾ ಉದ್ಯೋಗಿಗಳ ಭಾಗವಹಿಸುವಿಕೆಯ ಪ್ರಮಾಣವು ಸುಧಾರಣೆಯನ್ನು ಕಂಡಿದೆ. ಆದರೂ ಪ್ರತಿ 8.31%ನಿಂದ 9.74%ಗೆ ಸುಧಾರಣೆಯನ್ನು ಕಂಡಿದೆ. ಪುರುಷ ಕೆಲಸಗಾರರಲ್ಲಿ ಪುರುಷ ಕೆಲಸದ ಭಾಗವಹಿಸುವಿಕೆಯ ದರವು ಕುಸಿತದ ಜೊತೆಗೆ ಕೃಷಿಯಲ್ಲಿ ತೊಡಗಿರುವ ಗ್ರಾಮೀಣ ಪುರುಷ ಉದ್ಯೋಗಿಗಳ ಶೇಕಡಾವಾರು ಪ್ರಮಾಣವು 1981ರಿಂದ ಮತ್ತು 91ರ ನಡುವೆ 1981 ಮತ್ತು 91ರ ನಡುವೆ
79.22%ನಿಂದ 78.09%ಗೆ ಇಳಿಕೆಯಾಗಿದೆ. ಈ ರೀತಿ ಇಳಿಕೆಯಾಗೋದಕ್ಕೆ ಮುಖ್ಯ ಕಾರಣ ಅಂದರೆ ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ಕಾರ್ಮಿಕರು ವಲಸೆ ಹೋಗ್ತಾ ಇರೋದು ಅಂತಂದು ಹೇಳಲಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್, ರೂರಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಗ್ರಾಮೀಣ ನಿರುದ್ಯೋಗದ ಲಕ್ಷಣಗಳು ಮತ್ತು ಡೈಮೆನ್ಷನ್ಸ್ ಆಫ್ ರೂರಲ್ ಅನ್ಎಂಪ್ಲಾಯ್ಮೆಂಟ್, ಗ್ರಾಮೀಣ ನಿರುದ್ಯೋಗದ ಆಯಾಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ.